ಗಿಲ್ಲಿದು ಕ್ರೇಜ್ ನೋಡಿದ್ರ ಸರ್, ಯಾವ ಒಬ್ಬ ಫೈನಲಿಸ್ಟ್ಗೂ ಯಾವೊಬ್ಬ ವಿನ್ನರ್ಗೂ ಈ ರೀತಿಯಾದಂತಹ ಫ್ಯಾನ್ ಬೇಸು ಕ್ರೇಜು ಇಷ್ಟುವರೆಗೆ ಸೀಸನಲ್ಲಿ ಆಗಿರಲಿಲ್ಲ. ಎವ್ರಿ ಕಂಟೆಸ್ಟೆಂಟ್ ನಾವು ಒಬ್ಬರಿಂದಾನೇ ಹಿಂಗಾಯ್ತು ಅಂತ ಹೇಳೋಕ್ಕಾಗಲ್ಲ. ನೀವು ಎಲ್ಲರ ಹೆಸರು ಹೇಳಬೇಕು, ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಹೆಂಗಾಗೋಗಿದೆ ಅಂದರೆ ಮೇ ಬಿ ನೆಕ್ಸ್ಟ್ ಇಯರ್ ಇದಕ್ಕಿಂತ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು. ಬಿಗ್ ಬಾಸ್ ಇಸ್ ಗ್ರೋಯಿಂಗ್ ಲೈಕ್ ವೈಲ್ಡ್ ಫೈರ್. ನನ್ನ ರಕ್ಷಿತಾ ಮತ್ತು ಗಿಲ್ಲಿ ಬಾಂಡಿಂಗ್ ಅಂದರೆ ನಾವಲ್ಲಿ ಜೀವಿಸ್ತಾ ಇದ್ವಿ. ಏನು ಗೇಮ್ ಪ್ಲ್ಯಾನಿಂಗ್ ಮಾಡಿಕೊಂಡು ಹಂಗಿರಬೇಕು ಹಿಂಗಿರಬೇಕು, ನಾವೇನು ತಲೆ ಕೆಡಿಸ್ಕೊತಾ ಇರಲ್ಲ. ಹಳ್ಳಿ ಪ್ರತಿಭೆ, ಏನೋ ಒಂದು ಫಿಲ್ಟ್ರ್ ಇಲ್ಲ. ಹಳ್ಳಿಯಲ್ಲಿ ಹೆಂಗೆ ಮಾತಾಡ್ತಾರೆ, ಏನು ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಏನಿದೆಯೋ ಮನ್ಸಲ್ಲಿ ಹೇಳ್ತಾರೆ, ಅದನ್ನೇ ಮಾಡ್ತಾ ಇದ್ದ ಮನೆಯಲ್ಲಿ. ಜನ ಸಪೋರ್ಟ್ ಮಾಡೋದು, ವಿನ್ ಆದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿಗೆ ಸ್ವಾಗತ. ನಾನು ವೈದೇಹಿ ಬಾಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಗೊಂಡಿದೆ. ಸೊ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಕಂಟೆಸ್ಟೆಂಟ್ಗಳು. ಎಲ್ಲರೂ ನಾವು ಬಾಚ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. ಅದರಂತೆ ನಮ್ಮ ಜೊತೆಗೆ ಮ್ಯೂಟೆಂಟ್ ರಘು ಸರ್ ಇದ್ದಾರೆ. ಬನ್ನಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ವಿನ್ ಆಗೋದ್ರಲ್ಲಿ ಒಂದು ಸ್ವಲ್ಪ ದೂರ ಬಂದು ಆಚೆ ಬಂದಿದ್ದಾರೆ. ಏನು ಅನಿಸುತ್ತೆ, ಬಿಗ್ ಬಾಸ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು, ಪ್ರತಿಯೊಂದನ್ನು ಮಾತಾಡೋಣ. ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ. ಸರ್ ಹಾಯ್. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಳಿ. ತುಂಬ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಬಗ್ಗೆ ಎಷ್ಟು ಹೇಳೋದು ಸಾಕಾಗಲ್ಲ. ಆ್ಯಕ್ಚುಲಿ ನಾನು ಏನು ಹೇಳೋದು ಜನಕ್ಕೆ ಅರ್ಥ ಆಗಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ಬಿಗ್ ಬಾಸ್ ಒಂದು ಡಿಫ್ರೆಂಟ್ ವರ್ಡ್, ಒಂದು ಬೇರೆ ಲೋಕ ಅಂತ ನೀವು ಕರಿಬೋದು ಅದನ್ನ. ಸೊ ನಾವೇನಿಲ್ಲಿ ನೋಡ್ತೀವಿ, ನಾನು ಮುಂಚೆ ಬಿಗ್ ಬಾಸ್ ಮನೆ ಮುಂಚೆ ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ, ಒಳಗಡೆ ಸುಮ್ಮನೆ ಜಗಳ ಆಡ್ತಾರೆ, ಸುಮ್ಮನೆ ಎಮೋಷನ್ಸು ಅಂತ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು, ದಿಸ್ ಇಸ್ ರಿಯಲ್ಕಿಂತ ರಿಯಲಿಸ್ಟಿಕ್ ಇದು. ಸೊ ಎವ್ರಿಥಿಂಗ್ ಇಸ್ ರಿಯಲ್ ಇನ್ ಬಿಗ್ ಬಾಸಲ್ಲಿ. ನಾವು ಬಿಗ್ ಬಾಸ್ ಮನೇಲಿ ಹೆಂಗಿರ್ತೀವೋ ನೀವು ಅದನ್ನೇ ಆಚೆಗಡೆ ಜನ ನೋಡೋದು. ಆ್ಯಂಡ್ ಇಟ್ಸ್ ಎ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫೋನ್ ಇಲ್ಲ, ಜಸ್ಟ್ ಒಂದು ಮನೆ, ಆ್ಯಂಡ್ ಎವ್ರಿ ಡೇ ಸೇಮ್ ಫೇಸಸ್, ಸೇಮ್ ವ್ಯಕ್ತಿತ್ವ. ಅಂದರೆ ಒಂದೇ ವ್ಯಕ್ತಿತ್ವನ ನೀವು ಡೈಲಿ ಸ್ಕ್ಯಾನ್ ಮಾಡ್ತಾನೇ ಇರ್ತೀರ, ಲೇಯರ್ ಬೈ ಲೇಯರ್ ತೆಗಿತಾ ಇರ್ತೀರ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಯು ಕಾಂಟ್ ಎಸ್ಕೇಪ್. ಫೇಕ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ದಿವಸ ಫೇಕ್ ಆಗಿರ್ಬೋದು, 2 ದಿವಸ, 3ನೇ ದಿವಸ, 4-5 ದಿವಸದಲ್ಲಿ ಎಲ್ಲ ಬಟ್ಟೆ ಗಿಟ್ಟೆ ಬಿಚ್ಚಿ ನಿಲ್ಲಿಸ್ಬಿಡ್ತಾರೆ. ಅದು ಬಿಗ್ ಬಾಸ್. ಬಿಗ್ ಬಾಸ್ ಅಂದರೆ ಇಟ್ಸ್ ಲೈಕ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಮೋಸ್ಟ್ಲಿ ನಾವು ವೆರಿ ಲಕ್ಕಿ ಇಡೀ ವರ್ಲ್ಡಲ್ಲಿ. ಯಾರು ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬರ್ತಾರೋ, ಹ್ಯಾಟ್ಸ್ ಆಫ್ ಟು ದೆಮ್, ಆ್ಯಂಡ್ ದೇ ಆರ್ ವೆರಿ ಲಕ್ಕಿ. ಸೊ ನಿಮ್ಮ ವೈಫ್ ಹೇಳಿರೋ ಹಾಗೆ ನಿಮ್ಮ ಒಂದು ಪರ್ಸ್ನಾಲಿಟಿ ನೋಡ್ತಾ ಇರೋ ಹಾಗೆ ಸಿಕ್ಕಾಪಟ್ಟೆ ಕೋಪ ಇದೆ. ಆಮೇಲೆ ಒಳಗಡೆ ಒಬ್ರನ್ನ ಒಂದು ಕಡೆ ಹೋಗಿ ಕೂಡಿಸ್ಬಿಟ್ರೆ ನಿಮಗೆ ಆಗೋದಿಲ್ಲ ಅಂತೆಲ್ಲ ನಿಮ್ಮ ವೈಫ್ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಚೇಂಜಸ್ ನೋಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಆ ಒಂದು ವ್ಯಕ್ತಿತ್ವನ ಈ ಮನೆಯಲ್ಲಿ ನೀವು ಹೆಂಗೆ ಸರ್ ಅದನ್ನು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಸಡನ್ ಆಗಿ ಅಂತ? ಅದಕ್ಕೊಂದು ರೀಸನ್ ಇದೆ. ಬಿಕಾಸ್ ನಾನು ಇದು ಪ್ರೀವಿಯಸ್ ಇಂಟರ್ವ್ಯೂವಲ್ಲಿ ಹೇಳಿದೆ, ಮೇ ಬಿ 30 ಇಯರ್ಸ್ ಇದ್ದಾಗ ನಾನು ಅಲ್ಲಿ ಒಳಗಡೆ ಹೋಗಿದ್ದೆ, ಡಿಫ್ರೆಂಟ್ ರಘುನ ನೋಡ್ತಾ ಇದ್ವಿ ಅಂತ. ಯಾಕೆಂದರೆ ಅವಾಗೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಲಿಲ್ಲ ನನಗೆ. ಫ್ಯಾಮಿಲಿ ಇರಲಿಲ್ಲ, ಮಗ ಇರಲಿಲ್ಲ. ಆ್ಯಂಡ್ ರೈಟ್ ನೌ ಐಮ್ 45. ಸೊ 25 ಇಯರ್ ಜರ್ನಿ ಬಿಲ್ಡ್ ಮಾಡ್ಕೊಂಬಂದಿದ್ದೀನಿ, ಬ್ರಿಕ್ ಬೈ ಬ್ರಿಕ್. ಒಂದು ಅಚೀವ್ಮೆಂಟ್ ಇರ್ಬೋದು, ಮೂವೀಸ್ ಇರ್ಬೋದು, ನನ್ನ ಎಲ್ಲ ಎಂಟೈರ್ ಜರ್ನಿ ಅಲ್ಲಿ 3 ತಿಂಗಳಲ್ಲಿ ನಂಗೆ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ನಾನು ತುಂಬ ಸತಿ ಲೈಫಲ್ಲಿ ಕೋಪ ಮಾಡಿಕೊಂಡಾಗ ಐ ಹ್ಯಾವ್ ಲಾಸ್ಟ್ ಸೋ ಮೆನಿ ಥಿಂಗ್. ತುಂಬ ಕಳ್ಕೊಂಡಿದ್ದೀನಿ. ಕೋಪ ಮಾಡ್ಕೊಂಡಾಗ ನಾವು ಏನೇನೋ ತಪ್ಪು ಮಾಡ್ತೀವಿ, ಆಮೇಲೆ ರಿಗ್ರೆಟ್ ಮಾಡ್ಕೊತೀವಿ. ಆ ಟೈಮಲ್ಲಿ ನಮ್ಗೆ ಚೆನ್ನಾಗಿ ಅನ್ಸುತ್ತೆ, ಸಾಕತ್ತು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಬಟ್ ಲೇಟರ್ ರಿಗ್ರೆಟ್. ನಾನು ತುಂಬ ರಿಗ್ರೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾನೆ, ಅವ್ರ ಫ್ರೆಂಡ್ಸ್ ಅವನ ಜೊತೆ ಮಾತಾಡ್ತಾರೆ, ನಮ್ಮ ವೈಫ್ ಇದ್ದಾರೆ. ಐ ಹ್ಯಾವ್ ಟು ಥಿಂಕ್ ಅಬೌಟ್ ಎವ್ರಿಥಿಂಗ್. ಸೊ ನಾನು ಹೋಗಿ ಒಂದೇ ಸತಿ ರ್ಯಾಶ್ ಆಗಿ ಮಾತಾಡೋದು. ಬಿಗ್ ಬಾಸ್ ಮನೆಯಲ್ಲಿ ನೀವು ಕೂಗು ಹೇಳ್ಬೋದು, ಪ್ರೀತಿಯಿಂದನೂ ಹೇಳ್ಬೋದು. ಆ್ಯಂಡ್ ಆಪೋಸಿಟ್ ಕೂಗಿದಾಗ ನಾವು ಕೂಗಲೇಬೇಕು ಅಂತಿಲ್ಲ. ಎಲ್ಲಿ ಕೂಗಬೇಕೋ ಅಲ್ಲಿ ಕೂಗಿದೆ, ಎಲ್ಲಿ ಪ್ರೀತಿಯಿಂದ ಮಾತಾಡಬೇಕು ಅಲ್ಲಿ ಮಾತಾಡಿದೆ. ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೋಬೇಕು, ಏನೇನು ಮಾಡಬೇಕು, ಇಟ್ ವೆಂಟ್ ವೆರಿ ವೆಲ್. ಸೊ ನಾನು ಇಷ್ಟು ದೂರ ಬರ್ತಾಯಿದ್ದೀನಿ ಅಂದರೆ ಜನಕ್ಕೆ ಇಷ್ಟ ಆಗಿರುತ್ತೆ ನನ್ನ ವ್ಯಕ್ತಿತ್ವ. ಸೊ ನನಗೆ ಅನ್ನೆಸಸರಿಯಾಗಿ ಕೋಪ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ನಾನು ಅಲ್ಲಿ ಹೋದ್ಮೇಲೆ ಪೇಷನ್ಸ್ ಕಲಿತೆ ತುಂಬ. ಹಿಂಗೆ ಇರಬೇಕು ಅಂತ ಕಂಟ್ರೋಲ್ ಮಾಡ್ಕೊಂಡು ಕೋಪ ಬಂದಾಗ ಸ್ವಿಮ್ಮಿಂಗ್ ಪೂಲ್ಗೆ ಎಗೆದ್ಬಿಡ್ತಿದ್ದೆ, ಇಲ್ಲ ಶವರ್ ತೊಗೊತಾ ಇದ್ದೆ. ಹೌದು, ಕರೆಕ್ಟ್. ಯಾವಾಗ ಕೋಪದಲ್ಲಿದ್ದನೋ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡ್ತಿದ್ದೆ, ಸ್ವಲ್ಪ ಕಾಮ್ ಡೌನ್ ಆಗ್ತಾಯಿದ್ದೆ ಆವಾಗ. ಸೊ ಬಿಗ್ ಬಾಸ್ ಮನೆಯಿಂದ ಒಂದು 3 ತಿಂಗಳು ಅಲ್ಲಿ ಇದ್ರಿ ಸರ್ ನೀವು. ಮೋಸ್ಟ್ಲಿ 3 ತಿಂಗಳು ಆಗಿರ್ಬೋದಲ್ವಾ? 3 ತಿಂಗಳಲ್ಲಿ ಇದ್ದಿದ್ದು ಸಡನ್ನಾಗಿ ಹೊರಗೆ ಬಂದುಬಿಟ್ಟಿದ್ದೀರಾ. ಒಂದು ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ. ಹೆಂಗೆ ಅದನ್ನು ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ ಅಂತ? ನನಗಿನ್ನೂ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಇನ್ನೂ ಹ್ಯಾಂಗ್ ಓವರಲ್ಲೇ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಬಂದಿದ್ದು ಆ್ಯಂಡ್ ಡೈರೆಕ್ಟಾಗಿ ಇಂಟರ್ವ್ಯೂ ಕೊಡ್ತಾಯಿದ್ದೀನಿ. ಮೈಂಡ್ ಅಂತೂ ಇನ್ನೂ ಪ್ರೊಸೆಸ್ ಆಗ್ತಾಯಿಲ್ಲ. ಮನೆಗೆ ಹೋಗಿ ಒಂದು 2 ದಿವಸ ಮಲ್ಕೋಬೇಕು. ನಾನು ನಿಜವಾಗ್ಲೂ ಮಲ್ಕೋಬೇಕು. ಆ್ಯಂಡ್ ನಮ್ಮ ಹೆಂಡತಿ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರ ಜೊತೆ ಕೂತ್ಕೊಂಡು ಹೆಂಗಾಯಿತು, ಏನು ಮಾಡಿದೆ, ಏನೂ ಗೊತ್ತಿಲ್ಲ ನನಗೆ. ಐ ವಾಂಟ್ ಟು ಟಾಕ್ ಟು ದೆಮ್.
ಅದಾದಮೇಲೆ ಅಲ್ಲಿ ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್, ವಿಡಿಯೋಸ್ ಇರ್ಬೋದು, ಜನದ ಜೊತೆ ಮೀಟಪ್ ಆಗಿರ್ಬೋದು. ನಂದು ಏನೇನೋ ಪ್ಲ್ಯಾನ್ ಇದೆ, ಮೂವೀಸ್ ಆಗಲಿ, ನಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸು. ಒಂದು 2-3 ಡೇಸ್ ಐ ಡೋಂಟ್ ವಾಂಟ್ ಟು ಎನಿಥಿಂಗ್, ಅಂದರೆ ಏನು ಥಿಂಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹೇಳ್ತಾರೆ ಫ್ರೆಂಡ್ಶಿಪ್ ಅನ್ನೋದು ಕ್ವಾಂಟಿಟಿ ಮೇಲೆ ಹೋಗಬಾರ್ದು, ಕ್ವಾಲಿಟಿ ಮೇಲೆ ಹೋಗಬೇಕು ಅಂತ. ಸೊ ನಿಮ್ಗೆ ಬಿಗ್ ಬಾಸ್ ಮನೇಲಿ ನಾವು ಅದನ್ನು ನೋಡಿದ್ವಿ, ಕ್ವಾಲಿಟಿ ಮೇಲೆ ನಿಮ್ಮ ಫ್ರೆಂಡ್ಶಿಪ್ ಹೋಗಿದ್ದು. ಸೊ ಕಡಿಮೆ ಜನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರು ಒಳ್ಳೆ ಫ್ರೆಂಡ್ಶಿಪ್, ನೀವು ಬಾಂಡಿಂಗನ್ನು ಕ್ರಿಯೇಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಏನಿಲ್ಲ, ನನಗೆ ಕಾಮನ್ ಥಿಂಗ್ ಏನು ಅನ್ನಿಸ್ತು, ನನ್ನ ರಕ್ಷಿತಾ ಮತ್ತು ಗಿಲ್ಲಿ ಬಾಂಡಿಂಗ್ ಅಂದರೆ ನಾವಲ್ಲಿ ಜೀವಿಸ್ತಾ ಇದ್ವಿ. ಏನು ಗೇಮ್ ಪ್ಲ್ಯಾನಿಂಗ್ ಮಾಡಿಕೊಂಡು ಹಂಗಿರಬೇಕು ಹಿಂಗಿರಬೇಕು, ನಾವೇನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಅಡುಗೆ ಮಾಡ್ಕೊಂಡು ಜಗಳ ಆಡ್ಕೊಂಡು ಅದು ಹಂಗೇ ಫ್ಲೋ. ಎಷ್ಟು ಚೆನ್ನಾಗಿ ಕನೆಕ್ಷನ್ ಆಗೋಯ್ತು ನಮ್ಮ 3 ಜನಕ್ಕೆ ಅಂದರೆ, ಅವ್ರ ಮೈಂಡಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗೋದು, ನನ್ನ ಮೈಂಡಲ್ಲಿ ಏನಿದೆ ಅಂತ ಅವ್ನಿಗೆ ಅರ್ಥ ಆಗೋದು. ಸೊ ಈವನ್ ರಕ್ಷಿತಾ ನನ್ನ ಜೊತೆ ಏನಾದರೂ ಶೇರ್ ಮಾಡಬೇಕು ಅಂದರೆ ಖುಷಿಯಾಗಿ ಮಾಡೋಳು, ಬೇರೆಯವ್ರ ಜೊತೆ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟು ಒಂದು ಬಾಂಡಿಂಗ್ ಇತ್ತು 3 ಜನಕ್ಕೆ. ಬಟ್ ನಾಮಿನೇಷನ್ ಅಂತ ಬಂದಾಗ ನಾವು ನಾಮಿನೇಟ್ ಮಾಡ್ತಾಯಿದ್ವಿ, ನಾನು ಗಿಲ್ಲಿ ಜೊತೆನೂ ಜಗಳ ಆಡ್ತಾಯಿದ್ವಿ. ಬಟ್ ನೆಕ್ಸ್ಟ್ ಮೂಮೆಂಟೇ ಒಳ್ಳೆ ಬ್ರದರ್ ಥರನೋ, ನಮ್ಮ ತಂಗಿ ಥರನೋ ಅದು ಒಂಥರ ಫ್ರೆಂಡ್ಶಿಪ್ ಆಗೋಗೋದು. ಸೊ ನಾವು ಏನು ಆಟದ ಬಗ್ಗೆ ಯೋಚನೆ ಮಾಡಿಲ್ಲ, ವಿ ವೇರ್ ಜಸ್ಟ್ ಲಿವಿಂಗ್ ಇನ್ ಬಿಗ್ ಬಾಸ್ ಮನೆ, ಒಂಥರ ನಮ್ಮ ಮನೆ ಅಂದ್ಕೊಂಡು ಅದರಲ್ಲಿ ಲೈಫಲ್ಲಿ ಜೀವಿಸ್ತಾ ಇದ್ವಿ. ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಗಳು ಈ ಬಾರಿ ಬಿಗ್ ಬಾಸಲ್ಲಿ ಆಗಿದೆ. ಇನ್ ದ ಸೆನ್ಸ್ ಇವಾಗ ಜಾಸ್ತಿ ಓಟ್ ತೊಗೊಂಡವರು ಫುಲ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಸುದೀಪ್ ಸರ್ ಕೂಡ ಹೇಳಿದರು. ನೀವು ಆಚೆ ಬಂದಮೇಲೆ ಗಿಲ್ಲಿದು ಕ್ರೇಜ್ ನೋಡಿದ್ರ ಸರ್? ಯಾವ ಒಬ್ಬ ಫೈನಲಿಸ್ಟ್ಗೂ ಯಾವೊಬ್ಬ ವಿನ್ನರ್ಗೂ ಈ ರೀತಿಯಾದಂತಹ ಫ್ಯಾನ್ ಬೇಸು ಕ್ರೇಜು ಇಷ್ಟುವರೆಗೆ ಸೀಸನಲ್ಲಿ ಆಗಿರಲಿಲ್ಲ. ಸೊ ನೀವು ಅದನ್ನ ನೋಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಗಿಲ್ಲಿನ ನೀವು ತುಂಬ ಪರ್ಸ್ನಲ್ ಆಗಿ ನೋಡಿರೋದ್ರಿಂದ ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ನನಗೆ ಮೇಯ್ನ್ ರೀಸನ್ ಸೋಷಲ್ ಮೀಡಿಯಾ ಅನಿಸುತ್ತೆ. ಯಾಕಂದರೆ ಎವ್ರಿ ಇಯರ್ ಸೋಷಲ್ ಮೀಡಿಯಾ ಇಸ್ ಬಿಕಮಿಂಗ್ ಲೈಕ್ ಎ ವೈಲ್ಡ್ ಫೈರ್. ಇವಾಗ ಒಂದು ಇಂಟರ್ವ್ಯೂ ಕೊಟ್ಟೆ 5 ಮಿನಿಟ್ಸ್ ಮುಂಚೆ, ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇಂಟರ್ವ್ಯೂ ಬರ್ತಾಯಿದೆ. ಸೊ ಇಟ್ಸ್ ಲೈಕ್ ಎ ಇನ್ಸ್ಟೆಂಟ್. ಹಿಂಗೆ ಆದ ತಕ್ಷಣ ಹಿಂಗೆ ನೀವು ನೋಡ್ಬೋದು ನ್ಯೂಸ್ನ. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ತುಂಬ ಗ್ರೋ ಆಗಿದೆ ಇನ್ಸ್ಟಾಗ್ರಾಮ್, ಆ್ಯಂಡ್ ನ್ಯೂಸ್ ಇಮಿಡಿಯೇಟಾಗಿ ಬರುತ್ತೆ. ಸೊ ಹೆಂಗಾಗೋಗಿದೆ ಅಂದರೆ ಮೇ ಬಿ ನೆಕ್ಸ್ಟ್ ಇಯರ್ ಇದಕ್ಕಿಂತ ಡಬಲ್ ಆಗ್ಬೋದು, ತ್ರಿಬಲ್ ಆಗ್ಬೋದು. ಬಿಗ್ ಬಾಸ್ ಈಸ್ ಗ್ರೋಯಿಂಗ್ ಲೈಕ್ ವೈಲ್ಡ್ ಫೈರ್. ಸೊ ಅಲ್ಲಿ ಬರೋ ಕಂಟೆಸ್ಟೆಂಟ್ಸ್ಗೂ ಹೆಲ್ಪ್ ಆಗ್ತಾಯಿದೆ. ಸೊ ಮೇ ಬಿ ಅದೇ ಪ್ಲಸ್ ಆಯಿತು ಅನಿಸುತ್ತೆ ನಮ್ಗೆ ಈ ಸತೆ. ಒಂದೇ ಸತೆ ಬೂಮ್ ಆಯಿತು. ಸೊ ಇಟ್ಸ್ ಬಿಕಾಸ್ ಆಫ್ ಎವ್ರಿ ಕಂಟೆಸ್ಟೆಂಟ್. ನಾವು ಒಬ್ಬರಿಂದಾನೇ ಹಿಂಗೆ ಆಯಿತು ಅಂತ ಹೇಳೋಕ್ಕಾಗಲ್ಲ. ಎಲ್ಲ 24 ಜನನೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಕಲರ್ಸ್ ಅವರು, ಸುದೀಪ್ ಸರು, ನೀವು ಎಲ್ಲರ ಹೆಸರು ಹೇಳಬೇಕು, ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ನನಗಂತೂ ಇಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಮೇ ಬಿ ಒಂದು ಓಪನಾಗಿ ಮಾತಾಡೋ ಒಂದು ತಿಂಗೆ ಅವನಿಗೆ ಪ್ಲಸ್ ಆಯಿತು ಅನಿಸುತ್ತೆ. ಹಳ್ಳಿ ಪ್ರತಿಭೆ, ಏನೋ ಒಂದು ಫಿಲ್ಟ್ರ್ ಇಲ್ಲ. ಹಳ್ಳಿಯಲ್ಲಿ ಹೆಂಗೆ ಮಾತಾಡ್ತಾರೆ, ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಏನಿದೆಯೋ ಮನಸ್ಸಲ್ಲಿ ಹೇಳ್ತಾರೆ, ಅದನ್ನೇ ಮಾಡ್ತಾಯಿದ್ದ ಮನೆಯಲ್ಲಿ. ಮೇ ಬಿ ಮಿಕ್ದವರೆಲ್ಲ ಪಾಲಿಶ್ಡಾಗಿ ಏನು ಅಂದ್ಕೊತಾರೋ, ಅವ್ರೇನು ಅಂದ್ಕೊತಾರೋ ಅದಿತ್ತು ಮೈಂಡಲ್ಲಿ. ಬಟ್ ಅವ್ನ ಮೈಂಡಲ್ಲಿ ಅವೆಲ್ಲ ಇರಲಿಲ್ಲ. ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಆಡ್ದ, ಜನಕ್ಕೆ ಕನೆಕ್ಟ್ ಆಯಿತು, ಜನ ಸಪೋರ್ಟ್ ಮಾಡೋದು, ವಿನ್ ಆದ. ಗಿಲ್ಲಿ ಒಬ್ಬರೇ ಅಂತಂದ್ರೆ ಬಂದರೆ ಅವ್ರದ್ದೊಂದೇ ಕಂಟೆಂಟ್ ಬರಲ್ಲ ಸರ್. ಅವ್ರ ಜೊತೆಗೆ ನಿಮ್ಮದು ಗಿಲ್ಲಿದು ಮತ್ತು ರಘುದೊಂದು ಕಾಂಬಿನೇಷನ್ ಬರುತ್ತೆ, ಗಿಲ್ಲಿ ಮತ್ತು ರಕ್ಷಿತಾದೊಂದು ಕಾಂಬಿನೇಷನ್ ಬರುತ್ತೆ, ಗಿಲ್ಲಿ ಮತ್ತು ಕಾವ್ಯದೊಂದು ಕಾಂಬಿನೇಷನ್ ಬರುತ್ತೆ, ಗಿಲ್ಲಿ ಮತ್ತು ಅಶ್ವಿನಿದೊಂದು ಕಾಂಬಿನೇಷನ್ ಬರುತ್ತೆ. 4 ಜನ ಜೊತೆಗೂ ಡಿಫ್ರೆಂಟ್ ಆಗಿ ಬಾಂಡಿಂಗು, ಡಿಫ್ರೆಂಟ್ ಆಗಿ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಸೊ ಈ ಒಂದು ಬಾಂಡಿಂಗ್ ಅವರು ಕ್ಯಾರಿ ಮಾಡ್ತಾ ಇದ್ದಿದ್ದು, ಅವರು ಯಾವ ಥರ ಜನಗಳ ಜೊತೆಗೆ, ಅಲ್ಲಿಯ ಜನಗಳ ಜೊತೆ ಬೆರೀತಾ ಇದ್ರು, ಈ 4 ಜನ ಜೊತೆಗೆ ಹೇಗೆ ಅವರು ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ. ಅದು ಇಂಡಿವಿಜುವಲ್ ಆಗುತ್ತೆ. ಸೊ ನನ್ನ ಬಾಂಡಿಂಗ್ ಅಂತ ಬಂದಾಗ ನಾವು ಡೇ 1ಇಂದನೂ ಕಿತ್ತಾಡ್ಕೊಂಡೇ ಬಂದ್ವಿ. ಏನೋ ಅಣ್ಣ ತಮ್ಮ ಥರ, ಅವನು ಬುಗಿಯೋನು, ನಾನು ಬೈಯೋನು, ಅವ್ನು ಜಗಳ ಆಡೋನು, ನಾನು ಜಗಳ ಆಡೋನು, ಅದು ಹಂಗೆ ಬಂದ್ಬಿಡ್ತು. ಎಂಡ್ ತನಕ ಅವನು ನನ್ನ ಬಿಟ್ಕೊಡ್ಲಿಲ್ಲ. ಮಧ್ಯದಲ್ಲಿ ನಂದು ಒಂದು ಸ್ವಲ್ಪ ಕ್ಲಾಶಸ್ ಆಯಿತು. ಯಾಕೆಂದರೆ ಅವ್ನು ಮಾತಾಡೋದು ನಂಗೆ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ. ಅದನ್ನು ಹೇಳ್ಕೊಂಡಾಗ ಅದನ್ನು ತಿದ್ಕೊಂಡು ಅವನು, ಆಯಿತು ನಿನಗೆ ಇಷ್ಟ ಇಲ್ವಾ ನಾನು ಮಾತಾಡೋಲ್ಲ ಅಂತ. ಅದೊಂದು ಗುಣ ಇಷ್ಟ ಆಯಿತು ಒಂದು. ನಮಗೇನು ಇಷ್ಟ ಇಲ್ವೋ ಅದನ್ನು ಅವನು ತಿದ್ಕೊಂಡು ಸಾರಿ ಅಂತೆಲ್ಲ ಕೇಳ್ದ. ಬಟ್ ಅದೇ ರಕ್ಷಿತಾ ಜೊತೆ ಒಂದು ಕನೆಕ್ಷನ್ ಇತ್ತು, ಅಶ್ವಿನಿ ಅವ್ರದ್ದು ಬೇರೆ ಕನೆಕ್ಷನ್ನು, ಕಾವ್ಯ ಜೊತೆ ಒಂದು ಕನೆಕ್ಷನ್ನು, ಅದು ಅವ್ರ ಹತ್ರನೇ ಕೇಳಬೇಕು ನೀವು. ನಿಮ್ಮದು ಮತ್ತು ಅಶ್ವಿನಿ ಅವ್ರದ್ದೊಂದು ಕನೆಕ್ಷನ್ ಸರ್. ಕೊನೆಯದಾಗಿ ಎಲ್ಲ ಹೋಗುವಾಗ, ಮನೆಯಿಂದ ಆಚೆ ಬರುವಾಗ, ನೀವು ಆಚೆ ಬರುವಾಗ ಅಶ್ವಿನಿ ಅವ್ರು ಕೊನೆಯದಾಗಿ ಹೇಳ್ತಾರೆ, ಇಷ್ಟು ದಿವಸ ನಾ ಹೇಳಿರಲಿಲ್ಲ, ಇವಾಗ ರಘುವಣ್ಣ ಅಂತ ಹೇಳ್ತೀನಿ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಅದು ಸ್ಟಾರ್ಟಿಂಗಲ್ಲಿ ಆ ಥರ ಒಂದು ಕ್ಲಾಶ್ ಇದ್ದವರು ಸಡನ್ನಾಗಿ ಈ ವೀಕೆಂಡಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಮನೇಲೂ ಸ್ವಲ್ಪ ಅಲ್ಲಿ ಇಲ್ಲಿ ರೇಗ್ಸೋರು, ಅಶ್ವಿನಿ ಅದು ಇದು ಅಂದ್ಕೊಂಡು. ಮೇ ಬಿ ಅವ್ರಿಗೆ ಅದು ಅನ್ಕಂಫರ್ಟಬಲ್ ಆಯಿತು ಅನಿಸುತ್ತೆ. ಆವಾಗ ಹೇಳೋರು, ನಿಮ್ಮನ್ನ ರಘುವಣ್ಣ ಕರಿತೀನಿ ಅಂತ. ದಯವಿಟ್ಟು ರಘುವಣ್ಣ ಅಂತಾದರೂ ಕರೀರಿ, ಮನೆಗೆ ಬಂದು ರಾಖಿ ಯಾರು ಕಟ್ಟಿ, ನನಗೆ ಏನೂ ಪರವಾಗಿಲ್ಲ ಅಂದೆ. ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅರ್ ಲೈಕ್ ಎ ಗುಡ್ ಫ್ರೆಂಡ್.
ಒಂದು ಒಳ್ಳೆ ಫ್ರೆಂಡಾಗೆ ಲಾಸ್ಟಿಗೆ ಅದು ಕನ್ವರ್ಟ್ ಆಯಿತು. ಈ ಮೇ ಬಿ ನಾವು ವೀಕೆಂಡ್ ಡ್ಯಾನ್ಸ್ ಮಾಡ್ತಾಯಿದ್ವಿ, ಅದಾದಮೇಲೆ ಒಂದು ಟಾಸ್ಕ್ ಎಲ್ಲ ಅಮೇಝಿಂಗ್ ಆಡಿದ್ವು. ಅಲ್ಲಿ ಆ ಒಂದು ಉತ್ತಮ ಕೊಟ್ಟಾದ್ಮೇಲೆ ಅವ್ರಿಗೂ ಏನೋ ಖುಷಿ ಆಯಿತು, ಬಂದು ಮಾತಾಡಿದ್ರು. ಆ್ಯಂಡ್ ಅಡುಗೆ ಅಂತ ಬಂದಾಗ ನಾವಿಬ್ಬರೇ ಅಡುಗೆ ಮಾಡ್ತಿದ್ದಿದ್ದು, ಅಲ್ಲೊಂದು ಕನೆಕ್ಷನ್ ಇತ್ತು. ಸೊ ಇದೆಲ್ಲ ಸೇರಿ ಮೇ ಬಿ ಅವ್ರಿಗೆ ಅನ್ಕಂಫರ್ಟಬಲ್ ಅಂತ ಅನಿಸಿರ್ಬೋದು. ನೀವು ಹೇಳೋ ಪ್ರಕಾರ ಬಿಗ್ ಬಾಸ್ ಮನೆ ನಿಮಗೆ ಯಾಕೆ ಬೇಕಾಗಿತ್ತು ಅಂತಂದರೆ ನಿಮಗೆ ಇನ್ನೊಂದಿಷ್ಟು ಜಾಸ್ತಿ ಎಕ್ಸ್ಪ್ಲೋಜರ್ ಬೇಕು, ಸ್ಯಾಂಡಲ್ವುಡ್ಡಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಆ ಒಂದು ಹೆಸರು ಬೇಕಾಗಿತ್ತು, ಆ ಒಂದು ನೇಮ್ ಮತ್ತು ಫೇಮ್ ಬೇಕಾಗಿತ್ತು ಅಂತ. ಸೊ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನಿಮಗೆ ಅದೆಲ್ಲವೂ ಸಿಕ್ಕಿದೆ ಅನ್ನೋಂತಹ ಒಂದು ಕಾನ್ಫಿಡೆನ್ಸ್ ಏನಾದರೂ ಇದೆಯಾ? ಅದ್ರ ಬಗ್ಗೆ ಹೇಳೋದಾದರೆ. ಇಲ್ಲ, 100% ಸಿಕ್ಕಿದೆ. ಆ್ಯಂಡ್ ಅದು ಒಂದೇ ವಿಷಯ ಅಲ್ಲ, ನಾನು ಇವಾಗ 25 ಇಯರ್ ಜರ್ನಿ ಬಗ್ಗೆ ಏನು ಮಾತಾಡ್ತಿದ್ನೋ ಎಲ್ಲರೂ ಅದನ್ನು ಚೆಕ್ ಮಾಡಿ ನೋಡ್ತಾರೆ. ಲೈಕ್ ರಘು ಹೆಂಗೆ ಬಂದ ಮೇಲೆ ದೇ ವಿಲ್ ಸಿ ಮೈ ಜರ್ನಿ. ಆ್ಯಂಡ್ ಅಫ್ಕೋರ್ಸ್ ನನಗೆ ಗೊತ್ತು ನಮ್ಮ ಕರ್ನಾಟಕ ಜನತೆ ಈಗ ಏನು ಪ್ರೀತಿ ಕೊಡ್ತಾಯಿದೆ ಅದು ಡಬಲ್ ಟ್ರಿಬಲ್ ಕೊಡ್ತಾರೆ ಅಂತ, ಅದೆಲ್ಲ ಗೊತ್ತಾದಮೇಲೆ. ಆ್ಯಂಡ್ ಅಫ್ಕೋರ್ಸ್ ನಾನು ಮೂವಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಆಸೆ ಇದೆ. ನಾನು ಮಾಡೇ ಮಾಡ್ತೀನಿ, ಇನ್ನೂ ಮೇಲೆ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಸರ್, ಸುದೀಪ್ ಸರ್ ನೀವು ಹೇಳ್ತೀರಾ ನಿಮ್ಮ ಸಿನಿಮಾದಲ್ಲಿ ನನಗೊಂದು ದೊಡ್ಡ ಅವಕಾಶ ಬೇಕು ಅಂತಂದು. ಅದ್ರದ್ದು ಎಲ್ಲಿ ತನಕ ಬಂದಿದೆ ಸರ್ ಆ ಪ್ರೊಸೆಸ್ಸು? ಸರ್ ಏನಾದರೂ ನಿಮಗೆ ಅದು ಹೊರಗಡೆ ಬಂದಮೇಲೆ ಏನಾದರೂ ಅದ್ರ ಬಗ್ಗೆ ಮಾತಾಡಿದ್ರಾ? ಇಲ್ಲ, ಆ್ಯಕ್ಚುಲಿ ಸ್ಟೇಜಲ್ಲಿ ಸುದೀಪ್ ಸರ್ ವಿ.ಟಿ ತೋರಿಸ್ಬಿಟ್ಟು ಹೇಳೋದು, ಇದ್ದರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ಅದಾದಮೇಲೆ ನಾವು ಆಚೆ ಸಿಕ್ಕಿದಾಗೂ ಒಂದು 5-6 ಸತಿ ಹಗ್ ಮಾಡಿ ಈ ಪ್ಲೇಡ್ ಅಮೇಝಿಂಗ್ ಗ್ರೇಟ್ ಗೈ ಅಂತ ಎಲ್ಲ ಹೇಳೋದು. ಅವಾಗೂ ಕೇಳಿದೆ, ಸರ್ ನಿಮ್ಮ ಜೊತೆ ಒಂದು ಮೂವಿ ಮಾಡಲೇಬೇಕು ಸರ್ ಅಂತ, ನೋಡೋಣ ಅಂತ ಹೇಳಿದ್ರು. ಸೊ ಹಂಗಂದರೆ ಖಂಡಿತ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಸೊ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಸರ್ ಸಿನಿಮಾಗಳ ಬಗ್ಗೆ, ನೀವು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳ ಬಗ್ಗೆ, ಆಮೇಲೆ ಯಾವ ರೀತಿಯಾದಂತಹ ಸ್ಟೋರೀಸ್ಗಳನ್ನು ನೀವು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಅಂತಂದರೆ ಅದು ಯಾವ ಥರ ಇರಬೇಕು ಅಂತ ನೀವು ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಟಿಂಗ್ ಸ್ಕಿಲ್ನ ಚೆನ್ನಾಗಿ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ನಾನು ಮಾಡ್ತಾನೇ ಇದ್ದೀನಿ. ಆ್ಯಂಡ್ ನನಗೆ ಒಂದು ಒಳ್ಳೆ ವಿಲನ್ ಆಗಬೇಕು ಅಂತ. ಲೈಕ್ ಈ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನನ್ನ ಥರ ಒಂದು ಪರ್ಸ್ನಾಲಿಟಿ ಎಲ್ಲ ಯಾರೂ ನೋಡಿಲ್ಲ. ಅಟ್ಲೀಸ್ಟ್ ತೋರಿಸ್ಬೇಕು, ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಗ್ರೋ ಆ್ಯಸ್ ಎ ವಿಲನ್. ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ನೀವು ಮನೆಗೆ ಎಂಟ್ರಿ ಕೊಟ್ಟಾಗ ಫುಲ್ ಬಾಹು ಥರ ಕಾಣಿಸ್ತಾ ಇದೆ ಸರ್. ಇವಾಗ ಫುಲ್ ವೆಯ್ಟ್ ಲಾಸ್ಟ್ ಆಗಿದೆ, ಫುಲ್ ಸಣ್ಣ ಕಾಣಿಸ್ತಾ ಇದ್ದೀರಾ. ಎಷ್ಟು ಕಡಿಮೆ ಆಗಿದೆ ವೆಯ್ಟ್, ಅದೇನಾದ್ರು ನೋಡ್ಕೊಂಡ್ರೆ? ಹೋಗುವಾಗ 125 kg ಇದ್ದೆ, ಇವಾಗ 100 kg ಆಗಿದ್ದೀನಿ. ಸೊ 25 kg ಅಂದರೆ ನಮ್ಮ ಇಡೀ ಬಿಗ್ ಬಾಸ್ ಮನೆಯಲ್ಲಿ ನನ್ನದೇ ಹೈಯೆಸ್ಟ್ ವೆಯ್ಟ್ ಲಾಸ್ ಆಗಿರೋದು. ಸೊ ಅದು ಒಂದು ನನಗೆ ಮೈನಸ್ ಆಯಿತು. ಮನೆಯಲ್ಲಿ ಊಟದ ವಿಷಯ ಅಂತ ಬಂದಾಗ ತುಂಬ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂಥರ ಒಂದೊಂದು ಮೂಮೆಂಟಲ್ಲಿ ಡಲ್ ಆಗಿಬಿಡ್ತಿದ್ದೆ. ಯಾಕಂದರೆ ಬೇರೆಯವ್ರಿಗೆ ಆಚೆ ಎಷ್ಟು ಕ್ವಾಂಟಿಟಿ ತಿಂತಾಯಿದ್ರು, ಒಳಗಡೆನೂ ಅಷ್ಟೇ ತಿಂತಾಯಿದ್ರು. ನಾನು ಆಚೆ ತುಂಬ ತಿಂತಾಯಿದ್ದೆ. ಒಳಗಡೆ ಹೋದ ತಕ್ಷಣ 2 ಚಪಾತಿ 3 ಚಪಾತಿ, ಒಂದು ಸ್ವಲ್ಪ ರೈಸು, ತುಂಬ ಕಷ್ಟ ಆಯಿತು. ಬಟ್ ತುಂಬ ಅಂದರೆ ತುಂಬ ಫೋಕಸ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ. ಆ ವಿಷಯದಲ್ಲಂತೂ ಸಖತ್ ಕಷ್ಟಪಟ್ಬಿಟ್ಟೆ. ಮನೇಲಿ ಊಟದ ವಿಷಯ ಅಂತೂ ತುಂಬ ಪೇಷನ್ಸ್, ತುಂಬ ನನಗೆ ನಾನೇ ಮಾತಾಡಿಕೊಂಡು ಇನ್ನೊಂದು ಸ್ವಲ್ಪ ದಿವಸ ಸಮಾಧಾನ ಮಾಡ್ಕೊ ತುಂಬ ಕೋಪ ಬರ್ತಾಯಿತ್ತು. ಬರೋ ಐಟಮ್ನೆಲ್ಲ ಹೊಡೆದಾಕ್ಬಿಡೋಣ ಅಂತ ಸಖತ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಹೌದು. ಇದೆಲ್ಲವನ್ನು ನೋಡ್ತಾ ಹೋದರೆ ನೀವು ಜಿಮ್ ಟ್ರೈನ್ ಕೂಡ ಮಾಡ್ತೀರಾ. ನೀವು ತುಂಬ ಅದರಲ್ಲಿ ಪಳಗಿರ್ತೀರಾ, ಮತ್ತು ಒಳಗಡೆ ಇರೋರ್ಗೂ ಒಂದಿಷ್ಟು ಮೋಟಿವೇಟ್ ಮಾಡ್ತಾಯಿದ್ರಿ ಫಿಟ್ನೆಸ್ ಬಗ್ಗೆ. ಸೊ ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಾಯ್ತಂದರೆ ಇವಾಗ ಯಾವ ರೀತಿಯಾಗಿ ಮತ್ತೆ ನೀವು ನಿಮ್ಮ ಸಹಜ ಸ್ಥಿತಿ ಬರಬೇಕಂತ ಪ್ಲ್ಯಾನ್ಸ್ ಇದೆ, ಏನೇನು ಮಾಡೋಕ್ಕಿದೆ? ಇಲ್ಲ, 100% ಫಿಟ್ನೆಸ್ ನನ್ನ ರೂಟ್. ನಾನು ಇಲ್ಲಿದ್ದೀನಿ ಇವತ್ತು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಫಿಟ್ನೆಸ್. ನಾನು ಫಿಟ್ಟಾಗಿ ಇಷ್ಟು ಪರ್ಸ್ನಾಲಿಟಿ. ಇವಾಗ ನಾನು 45 ಇಯರ್ಸ್ಗೂ ನಾನು ಅಲ್ಲಿ ಹೋಗಿ 25 ವರ್ಷ ಹುಡುಗರ ಜೊತೆ ಫೈಟ್ ಮಾಡ್ತಾಯಿದ್ದೆ ಎಲ್ಲ ಟಾಸ್ಕಲ್ಲೂ. ನಾನು ಹೋದರೆ ಅವ್ರು ಭಯ ಪಡ್ಕೊಳ್ಳೋರು. ದಟ್ ಈಸ್ ಬಿಕಾಸ್ ಆಫ್ ಮೈ ಫಿಟ್ನೆಸ್, ಇನ್ನು ಯಾವುದಕ್ಕೂ ಅಲ್ಲ. ನಾನು ಫಿಟ್ಟಾಗಿರಲಿಲ್ಲ ಅಂದರೆ 3 ತಿಂಗಳು ಇಂಥ ಒಂದು ಫಿಸಿಕ್ ಇಟ್ಕೊಂಡು ಸರ್ವೈವ್ ಆಗೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಆ ಥರ ಟಾಸ್ಕು ಆಡೋಕ್ಕಾಗ್ತಾ ಇರಲಿಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಫಿಟ್ನೆಸ್. ಸೊ ಈ ಫಿಟ್ನೆಸ್ನ ಯಾವತ್ತೂ ಬಿಡಲ್ಲ. ಐ ವಿಲ್ ಕಂಟಿನ್ಯೂ ದಿಸ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿದ್ರಿ, ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು ಹೆಸರು ಹೇಗೆ ಮಾಡಬೇಕಂತ ಕೂಡ ಹೇಳಿದ್ರಿ. ಬಟ್ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿರ್ತಾರೆ ಅಂತಂದರೆ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಕೂಡ ಹೋಗಿದ್ರಿ. ಆ ಇಂಟೆನ್ಷನ್ ಹೊರಗಡೆ ಬರುವಾಗ ಮುಗ್ದಿರತ್ತೆ ಅಂತ ನಾನು ಭಾವಿಸ್ತೀನಿ. ನೀವೇನು ಅಂದ್ಕೊಂಡು ಹೋಗಿದ್ರೋ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ಬಂದಿರ್ತೀರ. ಬಟ್ ಬಿಗ್ ಬಾಸ್ ಆದಮೇಲೆ ಲೈಫು ಹೇಗೆ ಚೇಂಜ್ ಆಗುತ್ತೆ ನಿಮ್ಮದು ಅಂತ? ನನಗೆ ಇಂಟೆನ್ಷನ್ ಏನೂ ಇರಲಿಲ್ಲ. ನನಗೆ ಒಂದೇ ಇದ್ದಿದ್ದು ಸ್ವಲ್ಪ ಕೋಪ ಕಮ್ಮಿ ಇರಬೇಕು ಮನೆಗೆ ಹೋದಾಗ ಅಂತ. ಬಟ್ ನನಗೆ ಒಂದು ಅನಿಸಿದ್ದು, ಆ ಮನೆಯಲ್ಲಿ ತುಂಬ ವ್ಯಾಲ್ಯೂಸ್ ಬಗ್ಗೆ ಗೊತ್ತಾಯಿತು. ಅಂದರೆ ಒಂದು ಕಾಫಿ ಪುಡಿಗೆ ಎಷ್ಟು ಜಗಳ ಆಡಿದ್ದೀವಿ, ಒಂದು ಮೊಟ್ಟೆಗೆ ಎಷ್ಟು ಜಗಳ ಆಡಿದ್ದೀವಿ.
ಅದೇ ಅಂದ್ಕೊತಾ ಇದ್ದೆ, ನಮ್ಮ ಮನೆಯಲ್ಲಿ ನಮ್ಮ ವೈಫು ನಮ್ಮ ಮಗ ಎಲ್ಲ ಪಾಪ ಎಷ್ಟೊಂದು ಸತಿ ಮಾತಾಡ್ಸೋಕ್ಕೆ ಬರ್ತಾರೆ, ಆಟ ಆಡೋಕ್ಕೆ ಬರ್ತಾನೆ ನಮ್ಮ ಮಗ, ಇರಿಟೇಟ್ ಆಗಿ ಆಮೇಲೆ ಬಾ ಅಂತ ಹೇಳ್ತೀವಿ. ಅವಾಗ ಅದೆಲ್ಲ ಫ್ಲ್ಯಾಶ್ ಆಗ್ತಾಯಿತ್ತು ಮೈಂಡಲ್ಲಿ. ನಾವು ಆಚೆ ಕೆಲಸ ಎಲ್ಲ ಕಷ್ಟ ದುಡಿದು ಮನೆಗೆ ಬರ್ತೀವಿ ಆ್ಯಂಡ್ ಇರಿಟೇಟ್ ಆಗ್ತೀವಿ, ಅವ್ರ ಮೇಲೆಲ್ಲ ಕೋಪ ತೋರಿಸ್ತೀವಿ ಅಂತ. ಬಟ್ ಆ ಮನೇಲಿ ಏನು ಗೊತ್ತಾಗಿದ್ದು ಅಂದರೆ, ಇವನ್ ದ ಸ್ಮಾಲೆಸ್ಟ್ ಥಿಂಗ್, ಒಂದು ಸ್ಮೈಲ್, ಯಾರೋ ಒಬ್ಬರು ನಂಗೆ ಸ್ಮೈಲ್ ಮಾಡಿದ್ರು, ನಿಮ್ಮ ಅಡುಗೆ ಚೆನ್ನಾಗಿತ್ತು, ಅಥವಾ ಇವತ್ತು ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಅದು ನಮಗೆ ಎಷ್ಟು ಖುಷಿ ಆಗೋದು ಗೊತ್ತಾ. ಇವನ್ ದ ಸ್ಮಾಲೆಸ್ಟ್ ಥಿಂಗ್. ಅವಾಗ ಗೊತ್ತಾಯಿತು, ನಾನು ಇದೆಲ್ಲ ಮಿಸ್ಟೇಕ್ ಮಾಡ್ತಾಯಿದ್ದೆ ಮನೇಲಿದ್ದಾಗ. ನಮ್ಮ ವೈಫಿಗೆ ಟೈಮ್ ಕೊಡ್ತಾ ಇರಲಿಲ್ಲ, ನನ್ನ ಮಗಂಗೆ ಟೈಮ್ ಕೊಡ್ತಾ ಇರಲಿಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ ಸ್ಮಾಲ್ ಥಿಂಗ್ಸು. ಇದೆಲ್ಲ ನನಗೆ ಗೊತ್ತಾಯಿತು. ಸೊ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಇನ್ ಬಿಗ್ ಬಾಸ್ ಹೌಸ್. ಸೊ ರಕ್ಷಿತ್ ಅಂತೂ ನಿಮಗೆ ತಂಗಿ ಅಂತ, ಯಾಕಂದರೆ ಅದು ತುಂಬ ಸಲ ಪ್ರೂವ್ ಕೂಡ ಆಗಿದೆ. ಅವ್ರಿಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಬಂದಾಗ ಅವ್ರ ಹತ್ರ ಏನಿಲ್ಲ ಅಂದರೆ ಕ್ಯಾಪ್ಟನ್ ಉತ್ತಮ ಅಂತ ಕೊಟ್ಟಿದ್ದು ಆ ಬ್ಯಾಜ್ನ ನಿಮಗೆ ಕೊಡೋಕ್ಕೆ ಬಂದರು. ಸೊ ನೀವು ತುಂಬ ಎಮೋಷ್ನಲ್ ಆಗಿದ್ರಿ ಆ ಒಂದು ಮೂಮೆಂಟಲ್ಲಿ. ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ, ತಂಗಿಯಾಗಿ ಅವ್ರನ್ನ ಯಾವ ಥರ ಸ್ವೀಕರಿಸ್ತೀರಾ? ಮುಂದಿನ ದಿನಗಳಲ್ಲೂ ನಿಮ್ಮ ಬಾಂಡಿಂಗ್ ಇದೇ ಥರ ಇಟ್ಕೋಬೇಕು ಅಂತ ನೀವು ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದೀರಾ? 100%. ಒಂದು ಸತಿ ತಂಗಿ ಅಂದಮೇಲೆ ಲೈಫ್ ಲಾಂಗ್ ತಂಗಿನೇ ಅಲ್ವಾ. ಆ್ಯಂಡ್ ಅವ್ರ ಎಲಿಮಿನೇಷನ್ ಆಗೋ ಟೈಮಲ್ಲಿ ನನಗೆ ಫೀಲ್ ಆಗಿದ್ದು, ಆವಾಗ ನನ್ನ ಸಿಲ್ವರ್ ರಿಂಗ್ ಇದೆ ಒಂದು, ಅದು ಬಿಚ್ಕೊಟ್ಟಿದ್ದೆ ಅವಳಿಗೆ ತಗೋ ಅಂತ. ಸೊ ಆ ಟೈಮಲ್ಲೇ ನಂಗೆ ಅನ್ನಿಸ್ತು, ಅಯ್ಯೋ ಇವಳು ಹೋಗುವಾಗ ಯಾಕೆ ಇಷ್ಟು ನಂಗೆ ಬೇಜಾರಾಗ್ತಾಯಿದೆ. ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ. ಹೋದಾಗ ನಂಗೆ ಅನ್ನಿಸ್ತು, ತುಂಬ ಕನೆಕ್ಟ್ ಆಗಿದ್ದೀನಿ ಅವಳಿಗೆ ಆ್ಯಸ್ ಎ ಒಂಥರ ನನಗೆ. ಯಾಕಂದರೆ ಸುಮ್ಮನೆ ಕೂತಾಗ ಏನಕ್ಕೆ ಸುಮ್ಮನೆ ಕೂತಿದ್ದೀರಾ, ಊಟ ಆಯಿತಾ, ನೀರು ಬೇಕಾ, ಎಲ್ಲ ಕೇಳೋಳು. ಕಾಲು ಹೊತ್ಲಾ, ತಲೆ ಹೊತ್ಲಾ, ಅಯ್ಯೋ ತುಂಬ ಅಂದರೆ ನನಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ, ನನಗೂ ಒಬ್ಬಳು ತಂಗಿ ಇದ್ದಿದ್ರೆ ಹಿಂಗೆ ಇರ್ತಿದ್ಲೇನೋ, ಮಗಳಿದ್ದಿದ್ರೆ ಹಿಂಗೆ, ಆ ಥರ ಫೀಲಿಂಗ್ ಬಂದ್ಬಿಡ್ತು. ತುಂಬ ಚೆನ್ನಾಗಿತ್ತು, ತುಂಬ ವಿ ಎಂಜಾಯ್ಡ್. ನಾನು, ರಕ್ಷಿತಾ ಆ್ಯಂಡ್ ಗಿಲ್ಲಿ, ವಿ ಹ್ಯಾಡ್ ಅಮೇಝಿಂಗ್ ಟೈಮ್. ತುಂಬ ಖುಷಿಯಾಗಿದ್ವಿ. ನಿಮ್ಮ ಟ್ರಿಯೋದು ಏನಾದರೂ ನಾವು ಮತ್ತೆ ಆನ್ ಸ್ಕ್ರೀನಲ್ಲಿ ನೋಡ್ಬೋದಾ ಸರ್? ನೀವು ಆ ಥರದ್ದು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಅಲ್ಲ, 100% ಮಾಡೋಣ. ರಕ್ಷಿತಾ ಅಂತೂ ನಾನು ಹೇಳಿದ್ರೆ ಬರ್ತಾಳೆ, ಗಿಲ್ಲಿದು ನಂಗೆ ಗೊತ್ತಿಲ್ಲ, ನೋಡೋಣ. ಗಿಲ್ಲಿದು ಯಾವತ್ತಾರು ನಾನು ಹೇಳ್ತೀನಿ, ಆದರೆ ಓಕೆ, ಐ ಹ್ಯಾವ್ ನೋ ಪ್ರಾಬ್ಲಮ್. ಓಕೆ ಸರ್. ಸೊ ಮನೆಯಿಂದ ಹೊರಗೆ ಬಂದ್ರಿ, ಇವಾಗೆಲ್ಲ ಇಂಟರ್ವ್ಯೂಸಲ್ಲಿ ಬ್ಯುಸಿ ಆಗಿದ್ದೀರಾ. ಬಟ್ ಬಿಗ್ ಬಾಸ್ ಮನೆನ ಹೇಗೆ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಮೇಜರಾಗಿ ನೀವು ಮಿಸ್ ಮಾಡ್ಕೊಳ್ತಾ ಇರುವಂತಹ ಒಂದಿಷ್ಟು ಅಂಶಗಳೇನೇನು ಬಿಗ್ ಬಾಸಿಂದ? ಬಿಗ್ ಬಾಸ್ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕೋಪ ಬಂದಾಗೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾಯಿದ್ದೆ. ಆಮೇಲೆ ಅಲ್ಲೊಂದು ಜಾಗ ಇತ್ತು, ಏನೇ ಆದರೂ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊತಾ ಇದ್ವಿ. ಆಮೇಲೆ ಎಷ್ಟೇ ಸ್ಟ್ರೆಸ್ ಆದರೂ ಅಡುಗೆ ಮನೆಗೆ ಹೋಗ್ಬಿಟ್ಟು ಕುಕ್ಕಿಂಗ್ ಮಾಡ್ತಾಯಿದ್ದೆ, ಯಾಕಂದರೆ ನನ್ನ ಪ್ಯಾಷನ್ ಅದು. ಹಿಂಗೆ ಎಷ್ಟೊಂದು ಈ ಥರ ಜಾಗಗಳು, ಒಂದೊಂದು ಸಿಚುವೇಶನ್ಗೆ ಒಂದೊಂದು ಜಾಗ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಏನಾದರೂ ನನಗೆ ತುಂಬ ಬೇಜಾರಾಗ್ತಿದ್ದೆ, ಹೋಗಿ ಒಂದು ಪೇಪರ್ ತೊಗೊಂಡು ನನ್ನ ಬೆಡ್ ಮೇಲೆ ಹೋಗಿ ಸ್ಕೆಚ್ ಮಾಡ್ತಾಯಿದ್ದೆ. ಹಾಗೆ ಇದೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ನಂಗೆ ಕಂಟೆಸ್ಟೆಂಟ್ಗಿಂತ. ಯಾಕಂದರೆ ಕಂಟೆಸ್ಟೆಂಟ್ಗಳು ಇವಾಗ ಸಿಗ್ತಾರೆ ನಮಗೆ, ಬಟ್ ಆ ಮನೆ ಸಿಗಲ್ಲ. ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಇದಾಗಿತ್ತು ರಘು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ, ಪ್ರಜಾವಾಣಿ, ಬೆಂಗಳೂರು.